ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕುಮಾರಸ್ವಾಮಿ ಅವರ ಮಾತುಗಳು ಗಳಿಗೆಗೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬಾರದು. ಅಧಿಕಾರದ ಮದ ನೆತ್ತಿಗೆ ಏರಿ ಇವೆಲ್ಲ ಆಗಿದೆ. ರೇವಣ್ಣ ಕುಟುಂಬದ ವಿರುದ್ಧ ಎಟಿ ರಾಮಸ್ವಾಮಿ ಆಕ್ರೋಶ. ಪ್ರಜ್ವಲ್ ಅವರ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಕೈವಾಡ ಇದ್ದರೆ ಲಿಖಿತವಾಗಿ ದೂರು ಕೊಡಲಿ. ಜೆಡಿಎಸ್ನ ಕೆಲವರಿಂದ ಸಾಕ್ಷಿಗಳನ್ನ ಹೆದರಿಸುವ ಕೆಲಸ ನಡೆಯುತ್ತಿದೆ, ಇದು ನಿಲ್ಲಬೇಕು. ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಒತ್ತಾಯ. ಹಸಿಬಿಸಿ ದೃಶ್ಯಗಳ ಬಗ್ಗೆ ಎಲ್ಲೆಡೆ ಆಕ್ರೋಶ. ಕೂಡಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ವಿಚಾರಣೆ ನಡೆಸಿ. ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ, ಆಗ್ರಹ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಸನಕ್ಕೆ ಬಂದಾಗ ಅವರು ಪ್ರಜ್ವಲ್ ರೇವಣ್ಣ ಅವರ ಮಗ ಅಲ್ಲ, ನನ್ನ ಮಗ, ತಪ್ಪಿದರೆ ಕ್ಷಮಿಸಿ, ಆಶೀರ್ವಾದ ಮಾಡಿ ಅಂತ ಕೇಳಿದರು. ಈಗ ನಮ್ಮ ಕುಟುಂಬವೇ ಬೇರೆ, ಅವರ ಕುಟುಂಬವೇ ಬೇರೆ ಎನ್ನುತ್ತಿದ್ದಾರೆ. ಈ ರೀತಿ ಮಾತುಗಳು ಗಳಿಗೆಗೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬಾರದು ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ವಾಗ್ದಾಳಿ ನಡೆಸಿದರು. ಹೊಳೆನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆ ಪ್ರಕರಣದ ಬಗ್ಗೆ 4 ತಿಂಗಳ ಹಿಂದೆ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಯಾರೋ ಒಬ್ಬರು ಅಶ್ಲೀಲ ಚಿತ್ರ ನನಗೆ ತೋರಿಸಲು ಬಂದಿದ್ದರು. ಈ ಕಣ್ಣಲ್ಲಿ ನೋಡಲ್ಲ, ಕಿವಿಯಲ್ಲಿ ಕೇಳಲ್ಲ ಅಂದಿದ್ದೆ. ಅದನ್ನ ಪಬ್ಲಿಷ್ ಮಾಡುವುದರಿಂದ ನೂರಾರು ಕುಟುಂಬಗಳು ಬೀದಿಗೆ ಬರ್ತಾವೆ, ಸಾಮಾಜಿಕ ಸ್ವಾಸ್ಥ್ಯ ಕೆಡುತ್ತೆ ಅಂತ ಹೇಳಿದ್ದೆ. ಜವಾಬ್ದಾರಿ ಇರುವ ಹಿರಿಯರು ಅದನ್ನ ಗಮನಿಸಬೇಕಿತ್ತು. ಆದ್ರೆ ಅವರು ಒಳ್ಳೆಯ ಮಾತುಗಳನ್ನ ಕೇಳುವುದಿಲ್ಲ. ಕೊನೆ ಕಾಲದಲ್ಲಿ ಕೇಡು ಬಂತು ಅಂತ ಗಾದೆ ಹೇಳ್ತಾರೆ. ಈ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರದು. ಪ್ರಕರಣದ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಬೇಕು. ತಪ್ಪಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ರಾಜಕೀಯವನ್ನ ಬೆರೆಸಬಾರದು. ಈ ನೆಲದ ಕಾನೂನಿನಂತೆ ಎಲ್ಲರೂ ನಡೆದುಕೊಳ್ಳಬೇಕು. ಅದನ್ನ ಆಡಳಿತ ನಡೆಸುವವರು ಎತ್ತಿ ಹಿಡಿಯುತ್ತಾರೆ ಎಂದು ಭಾವಿಸಿದ್ದೇನೆ. ನಾಯಕರು ಮಾತಿನಂತೆ ನಡೆದುಕೊಳ್ಳಬೇಕು. ಇದರಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಬೆಳೆಸಿಕೊಳ್ಳಬಾರದು. ತಪ್ಪು ಇಲ್ಲ ಎನ್ನುವುದಾದ್ರೆ ಯಾರು ಈ ರೀತಿ ಫೇಕ್ ಮಾಡಿ ವೈರಲ್ ಮಾಡಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಿ. ತುರ್ತಾಗಿ ಸಮಗ್ರ ತನಿಖೆ ನಡೆಯಬೇಕು. 2019ರಲ್ಲಿ ನಡೆದ ಅಭ್ಯರ್ಥಿ ಆಯ್ಕೆ ಸಭೆಯಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಹೆಸರು ಹೇಳಲಿಲ್ಲ. ಅದಕ್ಕೆ ನಮ್ಮ ಮೇಲೆ ಕೆಲವರು ಗುರ್ರೆ ಎಂದರು. ಸತ್ಯ ಕೆಲವರಿಗೆ ಹಿಡಿಸುವುದಿಲ್ಲ, ಅವರಿಗೆ ಹೊಗಳು ಭಟ್ಟರು ಬೇಕು. ಅದಕ್ಕೆ ಅನುಭವಿಸಬಾರದನ್ನ ಅನುಭವಿಸುತ್ತಿದ್ದಾರೆ. ಇದನ್ನ ಎದುರಿಸುವ ಶಕ್ತಿಯನ್ನ ದೇವರು ಆ ಹಿರಿಯ ಮುತ್ಸದಿಗೆ ಕೊಡಲಿ. ಯಾರೇ ಆಗಿದ್ದರೂ ತಪ್ಪು ಮಾಡಿದವರ ಮೇಲೆ ಕ್ರಮ ಆಗಬೇಕು. ರಾವಣನಿಗೆ ಪರಮೇಶ್ವರನು ಕೊಟ್ಟ ಶಕ್ತಿ, ಸಕಲ ಐಶ್ವರ್ಯಗಳು ಇದ್ದವು. ಆದರೆ ಅಂತಿಮವಾಗಿ ಏನಾದ? ನಾಶವಾಗಲಿಲ್ವಾ? ಸಿಕ್ಕಿದಂತಹ ಅಧಿಕಾರವನ್ನ ಸರಿಯಾಗಿ ದುರುಪಯೋಗ ಮಾಡಿಕೊಳ್ಳಬೇಕು. ಅಧಿಕಾರದ ದುರಹಂಕಾರ, ಹಣದ ಮದದ ಪಿತ್ತ ಏರಿ ಇವೆಲ್ಲ ಆಗಿದೆ ಎಂದರು. ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ರಾಸಲೀಲೆ ಹಗರಣ ಸಂಬಂಧ ಜೆಡಿಎಸ್ ಬಿಜೆಪಿ ನಾಯಕರು ಆಧಾರ ಸಹಿತವಾಗಿ ಮಾತನಾಡಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಪೆನ್ ಡ್ರೈವ್ ಹಂಚಿದ್ದಾರೆ ಎಂಬ ಜೆಡಿಎಸ್ ಆರೋಪವನ್ನ ಅಲ್ಲೆಗಳೆದರು. ಡಿಕೆಶಿ ಕೈವಾಡ ಇದ್ದರೆ ಲಿಖಿತವಾಗಿ ದೂರು ಕೊಡಲಿ. ಪೆನ್ ಡ್ರೈವ್ ಹಗರಣದ ಮೂಲ ಪುರುಷ ಯಾರು, ಕರ್ತೃ ಯಾರು? ಕಾರ್ತಿಕ್ ದೇವರಾಜೇಗೌಡ ಹೆಸರು ಹೇಳಿದ್ದಾರೆ. ಇವರು ಇನ್ನೊಬ್ಬರ ಮೇಲೆ ಆರೋಪ ಮಾಡುವುದು ಎಷ್ಟು ಸರಿ? ಸರ್ಕಾರ, ಸಚಿವರ ಬಗ್ಗೆ ಮಾತನಾಡಿದ್ರೆ ದೊಡ್ಡವರಾಗುವೆ ಎಂಬ ಭಾವನೆ ದೇವರಾಜೇಗೌಡರಲ್ಲಿದೆ. ಮಹಿಳೆಯರ ಬದುಕು ಬೀದಿಗೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಅವರನ್ನ ಸಮಾಜ ಹೇಗೆ ನೋಡಲಿದೆ ಎಂಬುದನ್ನ ಅರ್ಥ ಮಾಡಿಕೊಂಡು ಆಧಾರ ಸಹಿತ ಮಾತನಾಡಿ. ಕೇವಲ ಚಪಲಕ್ಕೆ ಮಾತನಾಡಬಾರದು. ತಪ್ಪು ಮಾಡಿದವನು ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಆಗಲ್ಲ. ಈ ನಡುವೆ ಜೆಡಿಎಸ್ನ ಕೆಲವರಿಂದ ಸಾಕ್ಷಿಗಳನ್ನ ಹೆದರಿಸುವ ಕೆಲಸ ನಡೆಯುತ್ತಿದೆ, ಇದು ನಿಲ್ಲಬೇಕು. ಪೆನ್ ಡ್ರೈವ್ ಹಗರಣದ ಬಗ್ಗೆ ಡಿಕೆಶಿ ಮಾತನಾಡಿಲ್ಲ, ಆದರೆ ರೇವಣ್ಣ ಅವರನ್ನ ನಂಬಿಸಲು ಲಿಂಗೇಶ್ ಮಾತನಾಡಿದ್ದಾರೆ ಎಂದು ಟೀಕಿಸಿದರು. ಈಗಾಗಲೇ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಪೆನ್ ಡ್ರೈವ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ನಾವು ನೀವು ಒಳಗೊಂಡಂತೆ ಇಡೀ ರಾಜ್ಯ, ರಾಷ್ಟ್ರದ ಜನತೆ ನೋಡ್ತಾ ಇದೆ. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಆದಂಥ ಈ ಒಂದು ಪೆನ್ ಡ್ರೈವ್ JDS ಪಕ್ಷದ ಮುಖಂಡರಿಗೆ ಸೇರಿದ್ದು ಅಂತ ಏನು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಇದರಲ್ಲಿ ಸಾರ್ವಜನಿಕವಾಗಿ ಬಿಂಬಿತವಾಗ್ತಾ ಇದೆ. ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಪುಂಖಾನುಪುಂಖವಾಗಿ ಹಲವಾರು ಜನ ರಾಜಕೀಯ ಮುಖಂಡರುಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಲ್ಲಿಗೆವಾಳು ದ್ಯಾವಪ್ಪ, ಮಂಜುನಾಥ್, ಹೊಂಬೇಶ್, ಅಶೋಕ್ ಇದ್ದರು. ಡಿಕೆ ಶಿವಕುಮಾರ್ ಅವರನ್ನ ಕಳೆದ ಜನವರಿ ತಿಂಗಳಿನಲ್ಲಿ ಅನುದಾನದ ವಿಷಯವಾಗಿ ಭೇಟಿ ಮಾಡಿದೆ. 1.5 ತಿಂಗಳಿನಿಂದ ಬೆಂಗಳೂರಿಗೆ ಹೋಗಿಲ್ಲ. ಹೀಗಿರುವಾಗ ಹೊಸದಾಗಿ ಭೇಟಿ ಮಾಡಲು ಹೇಗೆ ಸಾಧ್ಯ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಪ್ರಶ್ನಿಸಿದರು.
ಹೊಳೆನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ ಅವರನ್ನ ಭೇಟಿ ಮಾಡಿದ್ದು ನಿಜ. ಅದು ಮಾಧ್ಯಮಗಳಲ್ಲೂ ಪ್ರಕಟವಾಗಿತ್ತು. 1.5 ತಿಂಗಳಿನಿಂದ ಎಲೆಕ್ಷನ್ನಲ್ಲಿ ಇಲ್ಲೇ ಬ್ಯುಸಿ ಇದ್ದೀನಿ. ಬೆಂಗಳೂರಿಗೆ ಇವತ್ತಿನವರೆಗೂ ಒಂದು ದಿನಾನೂ ಹೋಗಿಲ್ಲ. ಡಿಕೆ ಶಿವಕುಮಾರ್ ಆಗಲಿ ಬೇರೆ ಯಾವುದೇ ರಾಜಕಾರಣಿಯಾಗಲಿ ಭೇಟಿ ಮಾಡುವ ಸಂದರ್ಭ ಎಲ್ಲಿ ಬರುತ್ತೆ? ನಮ್ಮ ಕ್ಷೇತ್ರ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಸೌಹಾರ್ದವಾಗಿ ಭೇಟಿ ಮಾಡಿದ್ದು ನಿಜ. ಆವಾಗಲೂ ಮಾಧ್ಯಮಗಳು ರೇವಣ್ಣ ಕುಟುಂಬ ಕಾಂಗ್ರೆಸ್ಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂದು ವದಂತಿ ಸೃಷ್ಟಿ ಮಾಡಿದ್ದವು. ಈ ಊಹಾಪೋಹಗಳನ್ನೆಲ್ಲ ಬಿಟ್ಟು ಬಿಡಿ. ದಯವಿಟ್ಟು ರಾಜ್ಯದ ಜನತೆಗೆ ಒಂದು ಸ್ಪಷ್ಟನೆ ಇರಲಿ. ಯಾವುದೇ ತರಹದ ವಿಷಯಗಳ ಬಗ್ಗೆ ದುರಾಲೋಚನೆ ಇರಬಾರದು. ನಮ್ಮ ಯಾವ ಕಾರ್ಯಕರ್ತರು ಗೊಂದಲದಲ್ಲಿ ಇಲ್ಲ. ನಿನ್ನೆಯೂ ನಾವೆಲ್ಲ ಸಭೆ ಮಾಡಿದ್ದೇವೆ. ಚುನಾವಣೆ ಯಾವ ರೀತಿ ಆಗಿದೆ ಎಂದು ಎಲ್ಲ ಕಾರ್ಯಕರ್ತರ ಜೊತೆ ಸಭೆ ಮಾಡಿದ್ದೇವೆ. ಎಲ್ಲರೂ ಅವರವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100 ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ. ಯಾರು ಏನು ಬೇಕಾದರೂ ಆರೋಪ ಮಾಡಿಕೊಳ್ಳಲಿ. ಎಸ್ಐಟಿ ರಚನೆ ಆಗಿದೆ. ಅದು ಯಾವ ಉದ್ದೇಶಕ್ಕೋಸ್ಕರ ರಚನೆಯಾಗಿದೆ, ಅದರಲ್ಲಿ ಏನು ಸಾಬೀತಾಗುತ್ತೆ, ಕಾದು ನೋಡೋಣ ಬನ್ನಿ. ಪ್ರಜ್ವಲ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇಲ್ಲಿ ನಾವು ಏನು ಕಾರ್ಯಕ್ರಮ ಅಟೆಂಡ್ ಆಗಬೇಕು ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ರೇವಣ್ಣ ಅವರ ಮೇಲೆ 1000 ಕೇಸ್ ಮಾಡಲಿ. ರೇವಣ್ಣ ಅವರು ಏನೆಂದು ನಮ್ಮ ಜಿಲ್ಲೆಯ ಜನರಿಗೆ ಗೊತ್ತು, ನಮ್ಮ ತಾಲೂಕಿನ ಜನರಿಗೆ ಗೊತ್ತು. ಅಂತಹ ವಿಚಾರಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ರಾಜಕೀಯ ದುರುದ್ದೇಶದಿಂದ ಯಾರು ಏನು ಬೇಕಿದ್ದರೂ ಮಾಡ್ತಾರೆ. ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ರೇವಣ್ಣ ಅವರಿಗೆ ಪ್ರತಿರೋಧ ಅಥವಾ ಪ್ರತಿಸ್ಪರ್ಧಿ ಇಲ್ಲ. ಅವರ ರೀತಿ ರಾಜಕಾರಣ ಮಾಡಿದವರು ಇಲ್ಲ. ಅವರನ್ನ ಸಿಲುಕಿಸಬೇಕು, ವೀಕ್ ಮಾಡಬೇಕು ಎಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಂದು ಗುಡುಗಿದರು. ನೋಡಿ, ಈಗ ತನಿಖೆಗೆ ವಹಿಸಿದರೆ ಅಲ್ಲಿ ಏನಲ್ಲಿ ಸಾಬೀತಾಗಬೇಕು ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಕೊಡ್ಲಿ? ಇನ್ನೇನಾದ್ರು ಇದ್ರೆ ಕೇಳಿ. ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಇಲ್ಲಿ ನಾನೇನ್ ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಾನು ಇಲ್ಲೇ ಜಿಲ್ಲೆಯಲ್ಲಿ ನಾನು ನೋಡ್ಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡ್ಲಿ, ಈಗ ಏನ್ ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ. ಆ ರೀತಿಯಾದ ಈ ವಿಷಯಕ್ಕೆ ನಾನು ನಿಜವಲ್ಲೂ ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡಲ್ಲ. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಇನ್ ಯಾವುದೇ ರೀತಿಯಾದ ಪ್ರತಿರೋಧ ಪ್ರತಿಸ್ಪರ್ಧಿ ಯಾರು ಇಲ್ಲ. ಇಲ್ಲಿ ಅವ್ರ ತರ ರಾಜಕಾರಣ ಮಾಡ್ಕೊಂಡ್ ಬಂದಿರ್ತ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ. ಅವ್ರನ್ನ ಯಾವ್ದೇ ರೀತಿ ಒಂದು ಕ್ಷೀಣಿಸಬೇಕು, ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿಬಂದಿರುವ ಲೈಂಗಿಕ ದೌರ್ಜನ್ಯ ಆರೋಪ ಕುರಿತು ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಗೂ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕ ಜೀವನದಲ್ಲಿ ಅಧಿಕಾರ ಹೊಂದಿರುವ ಆ ಘನತೆಯಿಂದ ನಡೆದುಕೊಳ್ಳಬೇಕು. ಸಭ್ಯತೆ ಮೀರಿದರೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಪ್ರಜ್ವಲ್ ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಸಾವಿರಾರು ವಿಡಿಯೋ ಇರುವ ಪೆನ್ ಡ್ರೈವ್ ಸೋರಿಕೆ ಆಗಿದೆ. ಹಣ, ಅಧಿಕಾರದ ಅಮಲಿನಲ್ಲಿ ನೂರಾರು ಹೆಣ್ಣು ಮಕ್ಕಳ ಘನತೆಗೆ ಅಗೌರವ ತಂದಿರುವ ಪ್ರಜ್ವಲ್ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು. ಎಲ್ಲ ಸಂತ್ರಸ್ತ ಮಹಿಳೆಯರೊಂದಿಗೆ ಸರ್ಕಾರ ಆಪ್ತ ಸಮಾಲೋಚನೆ ನಡೆಸಬೇಕು. ಎಸ್ಐಟಿ ಯಾವುದೇ ಲೋಪಗಳಿಗೆ ಆಸ್ಪದ ನೀಡದಂತೆ ತನಿಖೆ ಕೈಗೊಂಡು ಸತ್ಯಾಸತ್ಯತೆ ಹೊರತಂದು ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಬೇಕು. ಇಂತಹ ಆರೋಪಿಗಳಿಗೆ ಶಿಕ್ಷೆ ಆಗದೆ ಹೋದಲ್ಲಿ ಉಳ್ಳವರಿಗೊಂದು ನ್ಯಾಯ, ಇಲ್ಲದವರಿಗೊಂದು ನ್ಯಾಯ ಎಂಬ ಸಂದೇಶ ರವಾನೆಯಾಗಲಿದೆ. ಹಾಗಾಗಿ ನೀಚ ಕೃತ್ಯ ಎಸಗಿದ ಆರೋಪಿಗೆ ದಂಡನೆ ಆಗಲೇಬೇಕು ಎಂದು ಮನವಿ ಮಾಡಿದರು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದಿರತಕ್ಕಂಥ ಲೈಂಗಿಕ ದೌರ್ಜನ್ಯದ ಆರೋಪ ಏನಿದೆ, ಆ ಆರೋಪದ ಕುರಿತಾಗಿ ಸೂಕ್ತ ತನಿಖೆ ನಡೆಸಬೇಕು ಮತ್ತು ಆರೋಪಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು, ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಘನತೆ ಇದೆ. ಮಹಿಳೆಯರನ್ನ ನಾವು ಪೂಜ್ಯ ಸ್ಥಾನದಲ್ಲಿಟ್ಟು ಪ್ರೀತಿಸ್ತೇವೆ. ಮಹಿಳೆಯರನ್ನ ಅಕ್ಕ ತಂಗಿಯರಾಗಿ, ಅಮ್ಮಂದರಾಗಿ ನಾವು ಗೌರವವನ್ನು ಬಂದಿಂದ ಕಾಣ್ತೇವೆ. ಆದರೆ ಅಧಿಕಾರದ ಅಮಲ್ನಲ್ಲಿ ರಾಜಕೀಯದ ಕೇಂದ್ರ ಬಿಂದುದಲ್ಲಿರ್ತಕ್ಕಂಥ ಒಬ್ಬರು ಸಂಸದರು, ಹಾಸನದ ಸಂಸದರು ಏನಿವತ್ತು ಒಂದು ವಿಡಿಯೋ ಲೀಕ್ ಆಗಿದೆ, ಅದು ಎಷ್ಟೇ ಹಳೇದಾಗಿರ್ಬೋದು, ಆದರೆ ಹಳೇದಾಗಿದೆ ಅಂತ ಹೇಳ್ತಾ ಇರ್ಬೋದು. ಆದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳೇನಿದೆಯಲ್ಲ, ಇದು ನಿಜವಾಗಿಯೂ ಕೂಡ ಮಹಿಳೆಯರ ಅಸ್ಮಿತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ. ಇವತ್ತು ಯಾವುದೇ ಒಬ್ಬ ಮಹಿಳೆ ಸುರಕ್ಷಿತವಾಗಿ ಹೊರಗಡೆ ಹೋಗಿ ಬರಲಿಕ್ಕೆ ಅಥವಾ ಹೊರಗಡೆ ಓಡಾಡಲಿಕ್ಕೆ ಭಯ ಪಡ್ತಕ್ಕಂಥ ವಾತಾವರಣ ಇದೆ. ಎಲ್ಲಿ ನಮ್ಮ ಮೇಲೆ ಅತ್ಯಾಚಾರವಾಗುತ್ತೋ, ಅನಾಚಾರವಾಗುತ್ತೋ ಅಂತ ಭಯ ಪಡ್ತಕ್ಕಂಥ ವಾತಾವರಣ ಇದೆ. ಅದರಲ್ಲೂ ಕರ್ನಾಟಕದಂಥ ಸುಶಿಕ್ಷಿತರ ನಾಡಿನಲ್ಲಿ, ಪ್ರಜ್ಞಾವಂತರಿರ್ತಕ್ಕಂಥ ನಾಡಿನಲ್ಲಿ, ಅದರಲ್ಲೂ ಹಾಸನ ಅಂತ ಒಂದು ಇಡೀ ರಾಜಕೀಯದ ಶಕ್ತಿ ಕೇಂದ್ರ ಇರತಕ್ಕಂಥ ನಾಡಿನಲ್ಲಿ ಒಂದು ರಾಜಕೀಯ ವಂಶದ ಕುಡಿ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ತಪ್ಪನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈ ತಪ್ಪಿಗೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಸೇರಿದಂತೆ ಮೊದಲಾದವರಿದ್ದರು. ಜಿಲ್ಲೆಯಲ್ಲಿ ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಹೊತ್ತಿರುವ ಸಂಸದ ಪ್ರಜ್ವಲ್ ರೇವಣ್ಣ ಹಗರಣದ ಬಗ್ಗೆ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಪ್ರಜ್ವಲ್ ರೇವಣ್ಣ ಮತ್ತು ಶಾಸಕ ಎಚ್ಡಿ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಬೇಕು ಹಾಗೂ ಅವರ ಕುಟುಂಬಕ್ಕೆ ಭದ್ರತೆ ನೀಡುತ್ತಿರುವ ಎಸ್ಕಾರ್ಟ್ ಅನ್ನು ಸರ್ಕಾರ ಕೂಡಲೇ ವಾಪಸ್ ಪಡೆದುಕೊಂಡು ಮುಕ್ತವಾಗಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು.
ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ಲೈಂಗಿಕ ದೌರ್ಜನ್ಯ ನಡೆಸಿದವರನ್ನ ವಿರುದ್ಧ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ರೇವಣ್ಣ ಕುಟುಂಬಕ್ಕೆ ನೀಡಿರುವ ಭದ್ರತಾ ಸಿಬ್ಬಂದಿ ವಾಪಸ್ ಪಡೆದುಕೊಂಡು ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರ ಭದ್ರತೆ ನೀಡಬೇಕು. ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಪಾಸ್ಪೋರ್ಟ್ ವಶಪಡಿಸಿಕೊಂಡು ತಲೆಮರೆಸಿಕೊಂಡಿರುವ ಸಂಸದನನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಇನ್ನೊಂದು ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸಿಲ್ಲ. ಇದು ನಮ್ಮ ಹಾಸನ ಒಂದು ಹೆಮ್ಮೆಯ ಪ್ರಧಾನಮಂತ್ರಿ ದೇವೇಗೌಡರು ಕೊಟ್ಟ ಒಂದು ಜಾಗ ಇದೆ, ಭೂಮಿ ಇದೆ. ಆದರೆ ಇವತ್ತು ಇಡೀ ದೇಶಕ್ಕೆ ಒಂದು ಕಳಂಕ ರೀತಿಯಲ್ಲಿ ಮಾನ್ಯ ಸಂಸದರು ಕಳಂಕ ಸಂಸದರು ಇವತ್ತು ಸುಮಾರು 2300 ಹೆಣ್ಣುಮಕ್ಕಳ ಇವತ್ತು ಅತ್ಯಾಚಾರ ಮಾಡಿ ಅವಮಾನ ಮಾಡಿ ಅಪಮಾನ ಮಾಡಿ ಇವತ್ತು ದೇಶ ಬಿಟ್ಟು ಹೋಗವ್ರೆ. ಇವತ್ತು ಏನು ಅತ್ಯಾಚಾರ ಮಾಡಿದವರೆ, ನೊಂದವರಿದ್ದಾರೆ, ಬೆಂದವರಿದ್ದಾರೆ, ಅವರಿಗೆ ಇವರ ಆಸ್ತಿ ಸುಪ್ರೀಂ ಕೋರ್ಟ್ ಇಲ್ಲ ಹೈಕೋರ್ಟ್ ಆಗಲಿ ಇವರ ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡು ಸಂಪೂರ್ಣ ಇವ್ರನ್ನ ಪರಿಹಾರನ ಈ ಕುಟುಂಬಕ್ಕೆ ಸಲ್ಲಿಸಬೇಕು. ತದನಂತರ SIT ಮತ್ತು ಕೇಂದ್ರ ಸರ್ಕಾರ ಇವೆರಡು ಸಮ್ಮೇಳನದಲ್ಲಿ ಇವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ಕೂಡಲೇ ಅರೆಸ್ಟ್ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು. ಜೈ ಭೀಮ್, ಜೈ ಕರ್ನಾಟಕ. ರಾಜೇಶು, ಚಂದ್ರಶೇಖರ್. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ, ತಾಲೂಕು ಅಧ್ಯಕ್ಷ ಶಂಕರ್, ರಾಜ್ಯ ಹಂದಿ ಜೋಗಿ ಉಪಾಧ್ಯಕ್ಷ ಗೋವಿಂದರಾಜು, ದಲಿತ ಮುಖಂಡ ಸುಬ್ರಹ್ಮಣ್ಯ ಇದ್ದರು. ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪಕ್ಕೆ ಗುರಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿ ಬಹುಜನ ಸಮಾಜ ಪಾರ್ಟಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಬಹುಜನ್ ಅವರ ನೇತೃತ್ವದಲ್ಲಿ ಡಿಸಿ ಕಚೇರಿ ಎದುರು ಸೇರಿದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಂತ್ರಸ್ತ ಮಹಿಳೆಯರಿಗೆ ಸೂಕ್ತ ನ್ಯಾಯ ಮತ್ತು ರಕ್ಷಣಾ ನೀಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಬಹುಜನ್ ಮಾತನಾಡಿ, ಇಂದು ದೊಡ್ಡ ಮಟ್ಟದ ಆತಂಕ, ಚರ್ಚೆಗೆ ಗ್ರಾಸವಾಗಿರುವ ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ಹರಿದಾಡುತ್ತಿವೆ, ಮಾಧ್ಯಮಗಳಲ್ಲೂ ಬಿತ್ತರ ಆಗಿವೆ. ಇದರಲ್ಲಿ ಸಂಸದರೇ ಭಾಗಿಯಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವುದು ಮತ್ತಷ್ಟು ಆತಂಕಕಾರಿ ವಿಚಾರ. ಹಸಿಬಿಸಿ ದೃಶ್ಯಗಳ ಬಗ್ಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ನಿರಂತರವಾಗಿ ವಿಡಿಯೋ ಬಿಡುಗಡೆ ಆಗುತ್ತಿರುವುದರಿಂದ ಸಂತ್ರಸ್ತ ಮಹಿಳೆಯರ ಖಾಸಗಿ ಮತ್ತು ಕೌಟುಂಬಿಕ ಬದುಕು ಛಿದ್ರವಾಗಿದೆ. ಇದೊಂದು ಗಂಭೀರ ಸ್ವರೂಪದ ಅಪರಾಧವಾಗಿದ್ದು, ಮಾಜಿ ಪ್ರಧಾನಿ ಅವರ ಮನೆಯ ಸದಸ್ಯನೇ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಾವಿರಾರು ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಜಾಗತಿಕ ಮಟ್ಟದಲ್ಲಿ ತಲೆ ತಗ್ಗಿಸುವ ನಾಚಿಕೆಗೇಡಿನ ಸಂಗತಿಯಾಗಿದೆ. ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿ ಜನಪ್ರತಿನಿಧಿಯಾಗಿರುವುದರಲ್ಲಿ ನಾಗರಿಕ ಸಮಾಜದಲ್ಲಿ ಮುಕ್ತವಾಗಿ ಓಡಾಡಿಕೊಂಡಿರುವುದು ಬಹಳ ಅಪಾಯಕಾರಿ. ಆದ್ದರಿಂದ ಪ್ರಜ್ವಲ್ ಹಾಗೂ ಮಾಜಿ ಸಚಿವ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಿ ತನಿಖೆಗೆ ಒಳಪಡಿಸಬೇಕು, ಹಾಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತೇನು ಇಡೀ ಜಗತ್ತಿನ ನಾಗರಿಕ ಸಮಾಜ ಒಂದು ರೀತಿಯಾದ ತಲೆ ತಗ್ಗಿಸುವಂಥ ಘಟನೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಏನು ನಡೆದಿದೆ, ಸೊ ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ನಾಗರಿಕ ಸಮಾಜ ಇವತ್ತಿನ ಸಂದರ್ಭದಲ್ಲಿ ಇದು ಯಾವುದನ್ನು ಕೂಡ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಮನುಷ್ಯ ಸಂಕುಲಕ್ಕೆ ಒಂದು ರೀತಿಯಾದಂಥ ಶಾಪವಾದಂಥ ಈ ಒಂದು ಘಟನೆ ಅಧಿಕಾರದ ಬಲದಿಂದ, ಹಣದ ಬಲದಿಂದ, ಆಸ್ತಿಯ ಬಲದಿಂದ ಇವತ್ತು ಅಮಾಯಕ ಮಹಿಳೆಯರ ಮೇಲೆ ಈ ಒಂದು ಕ್ಷೇತ್ರದ ಸಂಸದರು ಈ ಒಂದು ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣನವರು ತಮ್ಮ ಕಾಮದ ತೃಷಿಗೆ ಅಸಂಖ್ಯಾತ ಹೆಣ್ಣು ಮಕ್ಕಳನ್ನು. ಪ್ರತಿಭಟನೆಯಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಆತ್ನಿ ಹರೀಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ಮೊದಲಾದವರು ಭಾಗಿಯಾಗಿದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದೆನ್ನಲಾದ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಮಹಿಳೆಯರ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಜೆಡಿಎಸ್ ಮುಖಂಡ ವಕೀಲ ಕವನ್ಗೌಡ ಆಗ್ರಹಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇನ್ಫಾರ್ಮೇಷನ್ ಆಕ್ಟ್ 67A ನಲ್ಲಿ ಈ ಕೃತ್ಯ ಎಸಗಿದವರಿಗೆ 5 ವರ್ಷಗಳ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ವಿಡಿಯೋ ಹಂಚುವವರು ಅದರಲ್ಲಿರುವ ಮಹಿಳೆಯರ ಗುರುತು ಮರೆ ಮಾಡಿಲ್ಲ. ಇದರಿಂದ ಅವರ ಗೌರವಕ್ಕೆ ಧಕ್ಕೆ ಬಂದಿದೆ. ಈ ಪ್ರಕರಣ ಸಂಬಂಧ ನಾಲ್ಕೆಯ ನವೀನ್ ಗೌಡ ಎಂಬಾತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೂ ಆತನನ್ನ ವಶಕ್ಕೆ ಪಡೆದಿಲ್ಲ. ಆತನಿಗೆ ವಿಡಿಯೋಗಳು ಹೇಗೆ ಸಿಕ್ಕವು, ಆತನಿಗೆ ಆಶ್ರಯ ನೀಡಿದ್ದು ಯಾರು ಎಂಬುದರ ಬಗ್ಗೆ ಚರ್ಚೆ ಆಗಬೇಕು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಕೂಡ ಈಗ ಬಹಿರಂಗವಾಗಿದೆ. ಮಹಿಳಾ ಆಯೋಗದವರು ಈಗ ಏನು ಮಾಡುತ್ತಿದ್ದಾರೆ? ಜೆಡಿಎಸ್ ಪಕ್ಷ ವಿಡಿಯೋ ಪ್ರಕರಣ ಸಂಬಂಧ ಈಗಾಗಲೇ ಕ್ರಮ ಜರುಗಿಸಿದೆ. ಕಾಂಗ್ರೆಸ್ ಕೂಡ ಕೂಡಲೇ ಶಾಸಕ ಇಕ್ಬಾಲ್ ಅವರನ್ನ ಅಮಾನತು ಮಾಡಬೇಕು, ನವೀನ್ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಯಾರು ವಿಡಿಯೋಗಳನ್ನು ಹಂಚುವ ಮೂಲಕ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಬಾರದು. ವಿಡಿಯೋ ಫಾರ್ವರ್ಡ್ ಮಾಡುವ ವಿಷಯದಲ್ಲಿ ಎಲ್ಲರೂ ಸ್ವಯಂ ನಿಯಂತ್ರಣ ಅಳವಡಿಸಿಕೊಂಡು ಮಹಿಳೆಯರ ಮಾನಹಾನಿಯಾಗುವುದನ್ನು ತಡೆಗಟ್ಟಬೇಕು ಎಂದರು. ರಿಲೀಸ್ ಆಗಿದೆ ಯಾರ್ದೋ ಒಂದು ಕಾಂಗ್ರೆಸ್ ಕಾರ್ಯಕರ್ತೆ ಜೊತೆ ಇರುವಂಥ ವಿಡಿಯೋ ಕಾಲ್ ಮಾಡ್ತಿರುವಂಥ ಒಂದು ಅಶ್ಲೀಲವಾದ ವಿಡಿಯೋ ಕೂಡ ಪ್ರಸಾರ ಆಗಿದೆ. ಈಗ ಅದು ಕೂಡ ತಪ್ಪು. ಮಾಡಿರೋರು ಯಾರಿದ್ದಾರೆ, ಆ ಥರ ಪ್ರಚಾರ ಮಾಡಬಾರ್ದಿತ್ತು.
ಆದರೆ ಮಹಿಳಾ ಆಯೋಗ ಈಗ ಅದ್ರ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ? ಯಾಕೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಮಾತ್ರ ರಾಜಕಾರಣ ಮಾಡಿದೆ? ಅವರು ರೂಲಿಂಗ್ ಪಾರ್ಟಿಲಿದ್ದಾರೆ, ಅಪೋಸಿಷನ್ ಪಾರ್ಟಿಲಿದ್ದಾರನ್ನು ಅವರು ಕೂಡ ಮರ್ತಿದ್ದಾರೆ. ಅಪೋಸಿಷನ್ ಪಾರ್ಟಿಲಿದ್ದಾಗೆ ಸ್ಟ್ರೈಕ್ ಮಾಡಿ ಆಯಿತು, JDS ಇಂದ ಏನು ವರಿಷ್ಠರು ಕ್ರಮ ತಗೋಬೇಕು ಅದು ತಗೊಂಡಾಯಿತು. ಅವ್ರದ್ದೇ ಏನು ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ತವರು ಜಿಲ್ಲೆಯ ನಡೆದಿರೋಂಥ ರಾಮನಗರದಲ್ಲಿ ನಡೆದಿರುವಂಥ ಈ ವಿಡಿಯೋ ಏನಿದೆ ಹೆಣ್ಮಕ್ಳು ಕಾರ್ಯಕರ್ತ ಇದು, ಯಾಕೆ ಅವರು ಅಮಾನತ್ ಇನ್ನೂ ಅವ್ರನ್ನ ಮಾಡಿಲ್ಲ? ನಾನು ಈ ಮುಖ ಕೇಳೋದೇನಂತ ಹೇಳಿದ್ರೆ ಅವ್ರನ್ನ ಅಮಾನತ್ ಮಾಡಬೇಕು, ಜೊತೆಗೆ ಈ ಪ್ರಕರಣ ಕೂಡ SIT ವರ್ಗಾಯಿಸಬೇಕು. ಮತ್ತು ಆದಷ್ಟು ಬೇಗ ಈ ನಲ್ಕೆ ನವೀನ್ ಅನ್ನೋ ವ್ಯಕ್ತಿ ಮತ್ತು ಅವನ ಹಿಂದೆ ಯಾರ್ಯಾರಿದ್ದರು, ಈ ಪೆನ್ ಡ್ರೈವ್ ಎಲ್ಲಿಂದ ಬಂತು, ಹೇಗೆ ಬಂತು, ಅದು ಎಲ್ಲರಿಗೂ ಸತ್ಯಾಂಶ ತಿಳಿಬೇಕು. ಇದಕ್ಕೊಂದು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರೋಹಿತ್ ರಂಜಿತ್ ಕ್ಯಾಮನಹಳ್ಳಿ ಇದ್ದರು. ಚನ್ನರಾಯಪಟ್ಟಣದ ನುಗ್ಗೇಹಳ್ಳಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಪ್ರತಿ ಕ್ವಿಂಟಾಲ್ ಕೊಬ್ಬರಿ ತಪಾಸಣೆಗೆ 40 ರು ಹಣವನ್ನು ರೈತರಿಂದ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರ ರೈತರಿಗಾಗಿ ಅನುಕೂಲವಾಗುವ ದೃಷ್ಟಿಯಿಂದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಕೊಬ್ಬರಿ ಮತ್ತು ರಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಆದರೆ ನುಗ್ಗೇಹಳ್ಳಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಖರೀದಿ ಕೇಂದ್ರದ ಅಧಿಕಾರಿ ಯಶವಂತ್ ಮತ್ತು ಕೊಬ್ಬರಿ ಗ್ರೇಡ್ ಕುಮಾರ್ ಎಂಬುವವರು ಪ್ರತಿ ಕ್ವಿಂಟಾಲ್ಗೆ ರೈತರಿಂದ 40 ರೂಪಾಯಿಯನ್ನ ಪಡೆದು ರೈತರನ್ನ ವಂಚನೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದ್ದು, ಇದನ್ನು ಪ್ರಶ್ನಿಸಲು ಹೋದರೆ ಕೊಬ್ಬರಿಯನ್ನೇ ಖರೀದಿ ಮಾಡುವುದಿಲ್ಲ ಎಂದು ಉಡಾಫೆ ಉತ್ತರವನ್ನ ಸಹ ನೀಡುತ್ತಿದ್ದಾರೆ. ಇದರಿಂದ ಬೇಸತ್ತು ರೈತರು ಪ್ರತಿ ಕ್ವಿಂಟಾಲ್ಗೆ 40 ರೂಪಾಯಿ ಹಣ ನೀಡುತ್ತಿದ್ದು, ಕೂಡಲೇ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ವರದಿ ಸಿವಿ ಲೋಹಿತ್, ವಿವಿಸಿ ನ್ಯೂಸ್, ಚನ್ನರಾಯಪಟ್ಟಣ. ಕಂಪ್ಲೇಂಟ್ ಕೊಡಿ, ಅಕ್ಲೈಮೆಂಟ್ ಕೊಡಿ. ರೈತರು ತ ನೀವು ದಾರ ತರಿಸ್ಕೊಂಡು ನೀವು ಅಮಲ್ರು ದುಡ್ಡು ಕೊಡಿಸ್ಕೊಂಡು ಏನು ಸುಲಿಗೆ ಮಾಡ್ತಾ ಇದ್ರಿ ಇಲ್ಲ ದುಡ್ಡ? ಇನ್ನೇನ್ರಿ ಮತ್ತೆ ರೇ ನೀವು ಅವ್ರು ಕೊಡ್ತಿಲ್ಲ ಸರ್, ಅವ್ರು ನಾವೆಲ್ಲ ಕೇಳೋವತ್ತಿಗೆ ಸುಮ್ಮನೆ ಒಂದು ನಿಮಿಷ ಸುಮ್ಮನಿರ್ರಿ, ನೀವು ಸುಮ್ಮನಿರ್ರಿ. ರೈತರಿಗೆ ಟೆಂಡರ್ ಆಗಿರೋದೇನು ತುಂಬಿ ಆಮೇಲೆ ಚೀಲ ಹೊಲಿಯೋಕ್ಕೆ ದಾರ ಕೊಟ್ಟು ಗೌರ್ಮೆಂಟಿಂದ ಚೀಲ ಕೊಡಬೇಕು. ನೀವು ಕಾಂಟ್ರಾಕ್ಟರ್ ಕೊಡ್ತಾ ಇಲ್ಲ ನಮಗೆ, ಏನ್ ಮಾಡೋಣ? ಹಂಗಾರೆ ನಿಲ್ಸ್ಬಿಟ್ಟು ನಾನು ಹೋಗ್ಬಿಡ್ಲಾ ಬಾಕ್ಲ ಹಾಕೊಂಡು ಹೇಳಿ? ಹಂಗಾರೆ ರೈತರ ಮನೆ ಹಾಳು ಮಾಡ್ತೀರಾ? ನಾನು ಹಾಳು ಮಾಡ್ಬೇಕಂತ ರೇ ಇನ್ನೇನ್ರಿ ಮತ್ತೆ ಮೂಟೆಗೂ ದುಡ್ಡು ಇಸ್ಕೊತಾ ಇದ್ದೀರಾ ನೀವು ಇಲ್ಲಿ? ಇನ್ನೇನು ಮತ್ತೆ ಸೂರ್ಯಕ್ಕೆ ದುಡ್ಡು ಯಾಕೆ ಇಸ್ಕೊತೀರಾ? ಅಲ್ಲ ಕಡೆ ಸೂರ್ಯಕ್ಕೆ ದುಡ್ಡು ಇಸ್ಕೊತಾ ಇದ್ದೀರಿ? ಅಮಲ್ರ ಕೂಲಿ ಮತ್ತೆ ನೀವೇ ರೇ ತಡೀರಿ ಅಲ್ಲ ಇರೋದು ಎಲ್ಲಾದ್ರೂ ಇದ್ದೇ ತರಕಾಗಲ್ಲ. ರೈತರು ಗೌರ್ಮೆಂಟ್ ಹೇಳ್ಬೇಕಂತ ಗೌರ್ಮೆಂಟ್ ಯಾರು ನಂಬರ್ ಕೊಡಿ ಸರ್, ನಂಬರ್ ಕೊಡಿ, ಕೇಳ ನಂಬರ್ ಅವ್ರು ಕೇಳಬೇಕು. ಅಲ್ಲೆಲ್ಲ ರೈತ ಒಂದು ತೋಟ ತೆಗಿರುತ್ತೆ, ತೆಗೀರಿ ಸೊಪ್ಪು ತೆಗೀರಿ ಸರ್, ಅದು ತೆಗೀರಿ ಹಂಗೆ ತೆಗೆದ್ರೆ ನಾವು ನೀವು ಸ್ಕೇನ್ ಮಾಡಿಕೊಂಡಿರ್ತೀರ, ನೀವು ಬೇಕಾಗಿರೋದ ಬೇಕಾಗಿರೋದಲ್ಲ. ಗೌರ್ಮೆಂಟ್ ಅವ್ರು ಏನು ಕೊಡ್ತಾರೆ ಅದನ್ನ ಮಾಡ್ತಾರಂತ. ವರ್ಷಕ್ಕೆಲ್ಲ ನೀವು ನಿಂತ್ಕೊಂಡ್ರು ಈ ಸತಿ ರೇಟ್ ಮಾಡಿ ಇದು ಮಾಡ್ತಾ ಇದ್ದೀರಾ. ಸತಿ ಯಾರೋ ಏನೋ ಮಾಡಿದ್ರೆ ನಮ್ಗೆ ಹೇಳ್ತೀರಾ? ಈ ಸತಿ ಏನೇನೋ ಮಾತಾಡ್ಬೋದು. ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಗಂಡು ಚಿರತೆ ತಂತಿಯ ಹುರುಳಿಗೆ ಸಿಲುಕಿಕೊಂಡಿರುವ ಘಟನೆ ಆಲೂರು ತಾಲೂಕಿನ ಕೊಂದೂರು ಹೋಬಳಿಯ ಕಾಮೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಕೊಂದೂರು ಮಗ್ಗೆ ಸುತ್ತಮುತ್ತ ಕರುಗಳನ್ನು ಭೇಟಿ ಮಾಡಿ ಆತಂಕ ಸೃಷ್ಟಿ ಮಾಡಿತ್ತು. ಇದರಿಂದ ಆತಂಕಕ್ಕೊಳಗಾದ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ದೂರಿನ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆಗೆ ಬೋನ್ ಅಳವಡಿಸಲಾಗಿದ್ದು, ಆದರೆ ಬುಧವಾರ ರಾತ್ರಿ ಯಾವುದೇ ಪ್ರಾಣಿಯನ್ನ ಭೇಟಿಯಾಡಲು ಹೋದಾಗ ತಂತಿಯ ಹುರುಳಿಗೆ ಸಿಲುಕಿರಬಹುದು ಎಂದು ಹೇಳಲಾಗಿದೆ. ಈ ಕುರಿತು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ತಂತಿಯ ಹುರುಳಿಗೆ ಸಿಲುಕಿದ್ದ ಚಿರತೆಗೆ ಪಶು ವೈದ್ಯಾಧಿಕಾರಿಗಳ ಸಹಾಯದಿಂದ ಅರವಳಿಕೆ ಚುಚ್ಚುಮದ್ದು ನೀಡಿ ಬೋನಿನಲ್ಲಿ ಸೆರೆ ಹಿಡಿದರು. ಸುಮಾರು 4 ರಿಂದ 5 ವರ್ಷದ ಚಿರತೆಯಾಗಿದ್ದು, ಗ್ರಾಮಸ್ಥರ ಆತಂಕ ಸೃಷ್ಟಿಸಿದ್ದ ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಾರ್ಯಾಚರಣೆಯಲ್ಲಿ ತಾಲೂಕಿನ ವಲಯ ಅರಣ್ಯಾಧಿಕಾರಿ ಯತೀಶ್ ಕುಮಾರ್, ಪಶುವೈದ್ಯಾಧಿಕಾರಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಪ್ರದೀಪ್, ವೇಣುಗೋಪಾಲ್ ಹಾಗೂ ನಾಗಪ್ಪ ಮುಂತಾದವರು ಹಾಜರಿದ್ದರು. ವರದಿ ರುದ್ರಕುಮಾರ, ವಿವಿಸಿ ನ್ಯೂಸ್, ಆಲೂರು. ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ದಿ ಮುತ್ತಪ್ಪರಾಯ್ ಅವರ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದಲ್ಲಿರುವ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಹೊನ್ನೇನಹಳ್ಳಿ ಸೋಮಶೇಖರ್, ಹಲವಾರು ವರ್ಷಗಳ ಕಾಲ ನಾಡಿನ ಭಾಷೆ, ಮಣ್ಣು, ಹೊನ್ನು ವಿಚಾರಕ್ಕೆ ಅನ್ಯಾಯವಾದಾಗ ಮುನ್ನುಗ್ಗಿ ಹೋರಾಟ ಮಾಡಿದವರು ದಿ ಮುತ್ತಪ್ಪರಾಯ್. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಲ್ಲೂ ಅವರ ಆಶಯದಂತೆ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಯಾವುದೇ ಆಡಂಬರಕ್ಕೆ ಆದ್ಯತೆ ನೀಡದೆ ಅರ್ಥಗರ್ಭಿತವಾಗಿ ಆಚರಿಸಿದ್ದೇವೆ ಎಂದರು. ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಮಾನ್ ಮುತ್ತಪ್ಪರಾಯ್ ಅವರು ಜನ್ಮದಿನಾಚರಣೆ ಪ್ರಯುಕ್ತ ಇವತ್ತು ಸಾರ್ವಜನಿಕರ ಹಾಸ್ಪಿಟ್ಲಿಗೆ ಏನು ಬಡ ರೋಗಿಗಳಿದ್ರು ಅವ್ರಿಗೆಲ್ಲ ಹಣ್ಣು ವಿತರಣೆ ಮಾಡ್ತಾ
ಏನೇ ನಮ್ಮ ನಾಡು ನುಡಿ ಜಲ ಭಾಷೆಗಾಗಿ ಏನು 20 ವರ್ಷದಿಂದ ಹೋರಾಟ ಮಾಡ್ಕೊಂಡು ನಮ್ಮ ಮುತ್ತಪ್ಪರೆಯವರು ಈಗ ನಾವು ದೈವದ ಅದನ್ನು ನಮಗೆ ಒಂಥರ ಆಗ್ಬೋದು. ಆದರೆ ಏನಪ್ಪ ಅಂದರೆ ಇವತ್ತು ಅವರು ಉತ್ತಮ ಇಷ್ಟ ಖುಷಿಯಿಂದ ಮಾಡೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಏನು ಅಂತ ಆಚರಣೆ ಮಾಡ್ತಾಯಿದ್ದೀವಿ. ಆದ್ದರಿಂದ ಬಳಿಕ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಮಹಿಳಾ ಅಧ್ಯಕ್ಷೆ ಜಯಲಕ್ಷ್ಮಿ, ನಮ್ಮ ರಾಜ್ಯ ನಾಯಕರಾದ ಮುತ್ತಪ್ಪರೈರವರು ಅವರ ಹೋರಾಟದ ಹಾದಿಯಲ್ಲಿ ಮಹಿಳೆಯರಿಗೆ ಗೌರವ ನೀಡಿ ಅನ್ಯಾಯಕ್ಕೆ ಒಳಗಾದ ಸ್ತ್ರೀಯರಿಗೆ ಶ್ರೀರಕ್ಷೆಯಾಗಿ ನಿಲ್ಲುವ ಗುಣ ಹೊಂದಿದ್ದರು. ಅಂತಹ ಮಹಾನ್ ಕನ್ನಡ ಹೋರಾಟಗಾರರ ನಮ್ಮೊಡನೆ ಇಲ್ಲದಿರುವುದು ಅವರ ಹೆಸರು ಎಂದಿಗೂ ಸಮಾಜದಲ್ಲಿ ಅಜರಾಮರವಾಗಿದೆ. ಇಂತಹ ವೀರ ಹೋರಾಟಗಾರರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು. ಸಂಘಟನೆಯಲ್ಲಿ ದಿವಂಗತ ಮುತ್ತಪ್ಪರೆಯವರ ಸಂಸ್ಥಾಪಕರಾದ ಮುತ್ತಪ್ಪರೆಯವರ ಜನ್ಮದಿನ ಆಚರಣೆ ನಮ್ಮ ಸಂಘಟನೆಯಿಂದ ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಏನಂತಂದರೆ ನೆಲ ಜಲ ಭಾಷೆಗಾಗಿ ಹೋರಾಡೋಂಥ ಶ್ರೀಮಂತ ಅಂತ ನಾಯಕ ಇನ್ನೂ ನಮ್ಮ ಸಂಘಟನೆಯಲ್ಲಿ ಒಬ್ಬರು ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆದ್ದರಿಂದ ನಾವು ಏನು ಒಂದು ಇದಾಗಿ ನಾವು ಮಾಡೋಕ್ಕಾಗಲಿಲ್ಲ ಬರ್ತಡೆಯ. ಆದರೆ ನಮ್ಮ ಕೆ.ಆರ್.ಪೇಟೆಯ ದುಂಡುಶೆಟ್ಟಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊರರೋಗಿಗಳಿಗೆ ಈ ಸಂದರ್ಭದಲ್ಲಿ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್, ಜಯ ಕರ್ನಾಟಕ ಸಂಘದ ಯೂತ್ ತಾಲೂಕು ಅಧ್ಯಕ್ಷ ಮಹೇಶ್, ತಾಲೂಕು ಕಾರ್ಯಾಧ್ಯಕ್ಷ ಕೆರೆಕೋಡಿ ಆನಂದ್, ಉಪಾಧ್ಯಕ್ಷ ಯೋಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಮೈಸೂರಿನ ನಾರಿ ಟ್ರಸ್ಟ್ ವತಿಯಿಂದ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿರುವ ಟಿಎಸ್ ಸುಬ್ಬಣ್ಣ ಸಾರ್ವಜನಿಕರ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಬೇಸಿಗೆ ಶಿಬಿರದ ನಿಮಿತ್ತ ವಿಶೇಷವಾಗಿ ಕನ್ನಡ ಮಣ್ಣಿನ ಸೊಗಡಿನ ಜಾನಪದ ಕಲೆ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಾರಿ ಟ್ರಸ್ಟ್ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಮತ್ತು ಶಿಬಿರದ ನಿರ್ದೇಶಕರಾದ ಸಿಎಸ್ ಮುರಳೀಧರ್, ನಮ್ಮ ಮಾನವ ಹುಟ್ಟಿನಿಂದ ಆರಂಭವಾದ ಮೊದಲ ಕಲೆಯೇ ಜಾನಪದ ಕಲೆ. ಜಾನಪದ ಕಲಾವಿದರು ನಮ್ಮ ನೆಲದ ಸಂಸ್ಕೃತಿಯ ಪ್ರತೀಕ. ಹಾಡಿನಿಂದ ಬದುಕನ್ನು ರೂಪಿಸಿಕೊಂಡ ಮಾನವರು ನಾವು. ಹಾಗಾಗಿ ಜಾನಪದ ಕಲೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ನಾವುಗಳು ಮಾನವನ ಮೂಲ ಬೇರು ಜಾನಪದ ಕಲೆಯನ್ನ ನಶಿಸಲು ಬಿಡದೆ ಉಳಿಸಿ ಬೆಳೆಸಬೇಕೆಂದು ಮನವಿ ಮಾಡಿದರು. ನಮಗೆ ನಾಲೆಡ್ಜ್ ಇರೋದೇ ಮೌಖಿಕವಾಗಿ, ವೇದಗಳು ಅಷ್ಟೇ ಇವಾಗ ಯಾರೋ ಬರೆದಿಟ್ಟಿರೋದು ಅವೆಲ್ಲ ಮೌಖಿಕ ಪರಂಪರೆ. ಅದು ಕರ್ನಾಟಕ ಜಾನಪದದಲ್ಲಿ ನಮ್ಮ ಜನಪದರು ಮೌಖಿಕ ಪರಂಪರೆ ಎಷ್ಟು ಶ್ರೀಮಂತವಾದದ್ದು ಅಂದರೆ, ನಾನಂತೂ ಒಂದು 15 ವರ್ಷ ಆದರೂ ಹಿಂದೆ ಸುತ್ತಾಡಿ ನನಗೆ ಇವ್ರುಗಳಿಗೆಲ್ಲ ಆಶ್ಚರ್ಯ ಆಗೋದು. ಫಸ್ಟ್ ನನಗೆ ಬಂದ ತಕ್ಷಣ ಹೋಗೋಣ ಮನೆಗೆ ಸಾರ್ ಅವ್ರ ಮನೆಗೆ ಹೋಗೋಣ ಬರ್ರಿ ಅಂತ. ಇವರು ನಮಗೆ ಸಿಗಲ್ಲ. ಪಾಠ ಹೇಳ್ಕೊಡೋರು, ಕಾಸು ಕೊಟ್ಟರೆ ಡಿಗ್ರಿ ತಗೊಂಡು ಮಾಸ್ಟರ್ ಡಿಗ್ರಿ PhD ಮಾಡ್ಕೊಬರೋರು ಫ್ಯಾಕ್ಟ್ರಿಲಿ ಬಂದಂಗೆ 1000 ಜನ ಬರ್ತಾರೆ. ಅವರುಗಳಿಗೆ ಈ ಮಣ್ಣಿನ ಸಂಬಂಧಗಳೇ ಇರಲ್ಲ, ಬರೀ ಡಿಗ್ರಿ ಇರುತ್ತೆ ಅವ್ರ ಹತ್ರ. ಇವರು ಹಾಡೋದು ಬದುಕನ್ನ, ಇವರು ಹಾಡು ಹೇಳಿರೋದು ಯಾರ ಮೇಲೆ? ಮಾದೇಶನ ಮೇಲೆ. ಮಾದೇಶ ಈ ನಮ್ಮ ನೆಲದ ಸಂಸ್ಕೃತಿಯ ನಮ್ಮ ಬದುಕಿನ ಪ್ರತೀಕ. ಅವನು ಮಾದೇಶ ದೇವರಲ್ಲ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಎಸ್ ನಿಂಗರಾಜು, ಯಕ್ಷಗಾನ ಕಲಾವಿದರಾದ ಚಿಕ್ಕಚೌಡಯ್ಯ, ಜಾನಪದ ಕಲಾವಿದರಾದ ತಲಕಾಡು ವಿನಾಯಕನಗರದ ಬಟ್ಟಮ್ಮ, ಗುರುಮಲ್ಲಮ್ಮ, ಮಲ್ಲಮ್ಮ ಸೇರಿದಂತೆ ಇತರರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಕೊಪ್ಪಳ ಜಿಲ್ಲೆಯ ಚಿಕ್ಕಸಿಂದೋಗಿ ಗ್ರಾಮದಲ್ಲಿ ವಿವಿಧ ಕಾಯಿಲೆಯಿಂದ ಬಳಲುವ ವ್ಯಕ್ತಿಗಳಿಗೆ ಪಾರಂಪರಿಕ ಔಷಧಿಗಳನ್ನು ನೀಡುವ ಮೂಲಕ ಶಿವಮುನಿ ಸ್ವಾಮಿ ಸಾರ್ವಜನಿಕರಿಗೆ ವರವಾಗಿದ್ದಾರೆ. ಈ ಕುರಿತು ಔಷಧಿ ನೀಡುತ್ತಿರುವ ಶಿವಮುನಿ ಸ್ವಾಮಿ ಮಾತನಾಡಿ, ಕೊಪ್ಪಳದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಸಿಂದೋಗಿಯ ಶ್ರೀ ರೇವಣ ಸಿದ್ದೇಶ್ವರ ಮಠದಲ್ಲಿ ಪ್ರತಿ ಭಾನುವಾರ ಹಾಗೂ ಗುರುವಾರ 2 ದಿನಗಳವರೆಗೆ ಉಚಿತ ಸೇವೆ ಮಾಡುತ್ತಾ ಬಂದಿದೆ. ಇದು ನಮ್ಮ ಕುಟುಂಬದ 5 ತಲೆಮಾರುಗಳಿಂದ ನಡೆದು ಬಂದಿದ್ದು, ಆಯುರ್ವೇದಿಕ್ ಸಸ್ಯ ಸಂಪತ್ತಿನ ಸಹಾಯದಿಂದ ಯಾವುದೇ ರೀತಿಯ ಶುಲ್ಕವಿಲ್ಲದೆ ಉಚಿತವಾಗಿ ಔಷಧಿ ನೀಡಿ ಕಾಯಿಲೆ ವಾಸಿ ಮಾಡುತ್ತಾ ಬಂದಿದೆ. ಚಿಕಿತ್ಸೆಗೆ ಬಂದವರಿಗೆ ಊಟ, ವಸತಿ ವ್ಯವಸ್ಥೆಗೂ ಅನುಕೂಲ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಬೇಸ್ತರ ಅಮಾಸಿ ಅಂತಂದಾಗ ಪ್ರತಿಯೊಬ್ಬರಿಗೆ ಯಾವುದೇ ಕಾಯಿಲೆ ಇರಲಿ ಅವರಿಗೆ ಔಷಧ ಕೊಡ್ತಾರೆ. ಗಿಡಮೂಲಿಕೆಗಳಿಂದ ಅವರು ಬೇಸಾಗ್ತಾರ. ಮತ್ತು ಹೆಲಿಕಾಪ್ಟರು ಮೀರೋದು ಧಾರವಾಡ, ಬೆಂಗಳೂರು ಎಲ್ಲಲ್ಲಿ ಹೋಗಿ ಬಂದಾರ. ಇಲ್ಲಿ ಬಂದು ಬೇಸಾಗ್ಯಾರ, ಅವರಿಗೆ ಇರಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ತಮ್ಮಿಂದ ಏನು ಅವ್ರಿಗೆ ಉಪವಾಸ ಅಂತೂ ಕೇಳಲ್ಲ, ತಮ್ಮ ಒಂದು ಸೇವೆಯಲ್ಲಿ ಅವ್ರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ. ಯಾವುದೇ ದುಡ್ಡು ಏನು ವಿಷಾನ ಇಲ್ಲ. ಆದ್ರೆ ಬಂದಂಥ ಭಕ್ತರಿಗೆ ಭಾಳ ಅನ್ಯೋನ್ಯವಾಗಿ ನೋಡ್ತಾರೆ. ಮತ್ತು ರೋಗಿಗಳನ್ನು ಕೂಡ ಒಮ್ಮೆ ನಾವು ತಲೆ ಕೆಟ್ಟದು ಅವ್ರು ಹೊಡಿತಾರೆ. ಅದನ್ನು ಕಣ್ಣಾರೆ ನೋಡೀನಿ, ನಮ್ಮ ದೊಡ್ಡಪ್ಪನ ಹೊಡೆದು ನೋಡೀನಿ, ನಮ್ಮ ಅಣ್ಣನ ಹೊಡೆದು ನೋಡೀನಿ.
ಪ್ಲಸ್ ನನ್ನ ಮಗ ಬತ್ತಿ ಹುಡುಗ ಸ್ವಲ್ಪ ಹೆಚ್ಚು ಕಮ್ಮಿ ಮಗನ ವಯಸ್ಸು. ಈ ಹುಡುಗನ್ನು ಕೂಡ ಒದ್ದಾಡ್ತಿರ್ತಾರ. ಎಲ್ಲರಿಗೂ ಅವರಿಗೆ ಕಣ್ಣಾಗ ಮೂರಿನಾಗ ಎಲ್ಲ ಮಹಾಮುನಿ ಸ್ವಾಮಿ ಷಣ್ಮುಖಪ್ಪ ಭೂತನ್ನು ನಮ್ಮ ಇದು ವಂಶ ಪಾರಂಪರಿಕವಾಗಿ ವೈದ್ಯಕೀಯ ಏನಪ್ಪ ಮಾಡ್ಕೊಂತ ಬಂದಾರೆ. ಇದು ಸುಮಾರು ಸ್ಟಾರ್ಟ್ ಆಗ್ಬೇಕಂತಪ್ಪ ಅಂದ್ರೆ ಅಜ್ಜನ ಅಪ್ಪ ಅವರು ಏನಪ್ಪ ಅಂತಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಸಾಧುಗಳ ಹತ್ರ ಏನಪ್ಪ ಇಲ್ಲಿ ಮಳೆಮಲ್ಲೇಶ್ವರ ದೇವಸ್ಥಾನ ಇರ್ತದೆ, ಗುಮ್ಮಣ್ಣ ಗವಿ ಇರ್ತೀವಿ. ಆ ಗವಿಯೊಳಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಸಂಪರ್ಕ ಇದ್ದು ಅಲ್ಲೇ ಇದ್ಕೊಂಡು ಏನಪ್ಪ ಅಂದ್ರೆ ಗಿಡಮೂಲಿಕೆ ಔಷಧಿಗಳನ್ನು ಗೊತ್ತು ಮಾಡ್ಕೊಂಡು ಇವನ್ನೆಲ್ಲ ಏನಪ್ಪ ಅಂತಂದ್ರೆ ಮಾಡಲಿಕ್ಕೆ ಚಾಲು ಮಾಡಿದರು. ಆದರೆ ಏನಪ್ಪ ಅಂದ್ರೆ ಆ ಸಾಧುಗಳು ಏನು ಹೇಳಿದ್ರಪ್ಪ ಅಂದ್ರೆ ಆಗ್ತದೆ ಇದು ನೀವು ಯಾರತ್ರ ಏನಪ್ಪ ಅಂತಂದ್ರೆ ₹1 ಹಾಗೆ ಮಾಡಲಾರಂತ ಈ ಸೇವೆಯನ್ನು ಮಾಡಿಕೊಂಡು ಹೋಗಿ ಅದರಲ್ಲಿ ಶಾಶ್ವತವಾಗಿ ಈ ವೇಳೆ ಹಿರಿಯರಾದ ಮಲ್ಲಪ್ಪ ಕುರಿಬಿಕನಹಳ್ಳಿ ಹಾಜರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ತಾಲೂಕಿನಲ್ಲಿ ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 16 ಅಮಾಯಕ ರೈತರು ಹಾಗೂ ಸಾರ್ವಜನಿಕರು ಬಲಿಯಾದರೂ ಎಚ್ಚೆತ್ತುಕೊಳ್ಳದೆ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮ ಅಧಿಕಾರಿಗಳಿಗೆ ಇನ್ನೆಷ್ಟು ಮುಗ್ಧ ಜನರ ಬಲಿ ಬೇಕು ಎಂದು ಶಾಸಕ ಎಚ್.ಟಿ. ಮಂಜು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಮಂಡ್ಯ ಜಿಲ್ಲಾ ಅಧೀಕ್ಷಕ ಅಭಿಯಂತರರನ್ನ ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಶಾಸಕರ ನಿವಾಸದಲ್ಲಿ ತಾಲೂಕಿನ ಕಟ್ಟೆಕ್ಯಾತನಹಳ್ಳಿ ಗ್ರಾಮದ 30ಕ್ಕೂ ಹೆಚ್ಚು ರೈತರು ಕೆಇಬಿ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ದುರಂಕಾರದ ವರ್ತನೆ ವಿರುದ್ಧ ಆರೋಪಿಸಿ ಅಧಿಕೃತವಾಗಿ ಮನವಿ ಸಲ್ಲಿಸಿದ ಹಿನ್ನೆಲೆ ಸ್ಥಳದಲ್ಲಿ ಅಭಿಯಂತರರಿಗೆ ದೂರವಾಣಿಯ ಮೂಲಕ ಮಾತನಾಡಿದ ಶಾಸಕರು, ಕೆಇಬಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಹಲವಾರು ರೈತರು ಮತ್ತು ಸಾರ್ವಜನಿಕರು ವಿದ್ಯುತ್ ಸ್ಪರ್ಶದಿಂದ ಬಲಿಯಾಗುತ್ತಿದ್ದು, ಈ ಕೂಡಲೇ ಇಂತಹ ಪ್ರಕರಣಗಳಿಗೆ ಕಡಿವಾಣ ಆಗಬೇಕೆಂದು ಸೂಚನೆ ನೀಡಿದರು. 3 ತಿಂಗಳಾಯಿತು, ಅದನ್ನ 8 ಇನ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ. 8 ಜನ ರೈತರು ಸತ್ತವ್ರೆ. ವಾಟರ್ ಸಪ್ಲೈ PDO ಮಾಡಿದ್ರೆ ಸರ್ ಮೋಸ್ಟ್ಲಿ. ಒಂದ್ ವೇಳೆ ಮಾಡಿಲ್ಲ ಅಂತ ಪ್ರಿಯಾರಿಟಿ ಬೇಸ್ ಮಾಡಿಸ್ಕೋಬೇಕಲ್ವ ಸರ್ ಇವರು? ಮಾಡೇ ಇಲ್ಲ ಅಂದ್ರು ಅವ್ರು ಪ್ರಿಯಾರಿಟಿ ಬೇಸ್ ಮಾಡಿಸ್ಕೋಬೇಕಲ್ವ ಸರ್ ಇವರು? ಆಮೇಲೆ ಒಂದು ಅಗ್ಲೈನಲ್ಲೊಂದು ಲೈನ್ ಕೈಗಡೆ ತಂದ್ಬಿಟ್ಟು ನಿಮ್ ಮೇಡಮ್ಗೆ ಫೋಟೋ ಹಾಕಿ 3 ತಿಂಗಳಾಯ್ತು, ಇನ್ನೂ ಅಟೆಂಡ್ ಮಾಡಿಲ್ಲ. ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ದಾರೆ ಇವರು ರೈತರಲ್ಲಿ? ತಾಲೂಕಿನಲ್ಲಿ ಇನ್ನ ಎಷ್ಟು ಜನ ರೈತರು ಸಾಯಿಸ್ಬೇಕು ಅಂತವ್ರೆ ಇವರು? ಕಟ್ಟೆಕೆತ್ತಲ್ಲಿ ಫೀಡ್ರು ಮನವಿ ಕೊಟ್ಟಿದ್ದಾರೆ. ನಿಮ್ಗೆ ವಾಟ್ಸಪ್ ಹಾಕ್ತೀನಿ ಇಮಿಡಿಯೇಟ್ಗೆ. ರೈತರು ಬಂದು ಮನವಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಎನ್ ಜಾನಕಿರಾಮ್, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಸಾರಂಗಿ ನಾಗಣ್ಣ, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕ ಡಾಲು ರವಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲೇನಹಳ್ಳಿ ಮೋಹನ್, ಜೆಡಿಎಸ್ ಕಾನೂನು ಘಟಕದ ತಾಲೂಕು ಅಧ್ಯಕ್ಷ ವಿಎಸ್ ಧನಂಜಯ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡ ಟೊಂಕದ ಮೀನುಗಾರರ ವಿವಿಧ ಬೇಡಿಕೆಗಳನ್ನು ಜಿಲ್ಲಾಡಳಿತ ಹಾಗೂ ಸರ್ಕಾರ ಪುರಸ್ಕರಿಸದ ಹಿನ್ನೆಲೆಯಲ್ಲಿ ಮತದಾನ ಬಹಿಷ್ಕರಿಸುವ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿಸಿದೆ. ಟೊಂಕದ ಮೀನುಗಾರರ ವಿವಿಧ ಸಂಘಟನೆಗಳ ಜಂಟಿ ಹೋರಾಟ ಸಮಿತಿ ಅಧ್ಯಕ್ಷ ರಾಜೇಶ್ ತಾಂಡೇಳ ನೇತೃತ್ವದ ನಿಯೋಗವು ಬಂದರು ಮತ್ತು ಮೀನುಗಾರಿಕೆ ಸಚಿವ ಮಂಕಾಳ ವೈದ್ಯರನ್ನ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಅವರನ್ನ ಇತ್ತೀಚೆಗೆ ಮತ್ತು ಜಿಲ್ಲಾಧಿಕಾರಿಗಳನ್ನ ಹಲವು ಬಾರಿ ಭೇಟಿ ಮಾಡಿ ಕಾಸರಗೋಡು ಟೊಂಕದ ಉದ್ದೇಶಿಸಿ ಖಾಸಗಿ ವಾಣಿಜ್ಯ ಬಂದರು ಯೋಜನೆಯನ್ನ ಕೈಬಿಡುವ ಬಗ್ಗೆ ಲಿಖಿತ ಮನವಿ ಮಾಡಿ ಈ ಭಾಗದಲ್ಲಿ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವಂತೆ ಮುಖ್ಯಮಂತ್ರಿಗಳಲ್ಲಿ ಮಾತುಕತೆ ನಡೆಸಿ ಮೀನುಗಾರರ ಹಿತ ಕಾಯಬೇಕು ಎಂದು ರಾಷ್ಟ್ರೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳ ಉಪಸ್ಥಿತಿಯಲ್ಲಿ ಸುದೀರ್ಘ ಚರ್ಚೆ ನಡೆಸಿ ಜಿಲ್ಲಾ ಆಡಳಿತದ ಗಮನ ಸೆಳೆದರೂ ಸಹ ಮೀನುಗಾರರ ಬೇಡಿಕೆಗಳಿಗೆ ಯಾವುದೇ ಸ್ಪಂದನೆ ನೀಡದೆ ಜಿಲ್ಲಾಡಳಿತ ಜನರ ಹಿತವನ್ನ ಕಡೆಗಣಿಸಿ ನಿಯಮ ಬಾಹಿರ ಕಾಮಗಾರಿ ನಡೆಸಲು ಕಾಸರಗೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ವಿಧಿಸಿ ಸರ್ವಾಧಿಕಾರ ನಡೆಯನ್ನ ಅನುಸರಿಸಿದ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆದು ಮೀನುಗಾರರಿಗೆ ನ್ಯಾಯ ನೀಡದೇ ಇರುವುದರಿಂದ ಮೀನುಗಾರರು ಈ ಮೊದಲೇ ತಿಳಿಸಿದಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲು ಕಾಸರಗೋಡು ಟೊಂಕದ ಮೀನುಗಾರರು ಇಂದು ಸಭೆ ಸೇರಿ ನಿರ್ಧಾರ ಕೈಗೊಂಡಿರುವುದಾಗಿ ಇಲ್ಲಿನ ವಿವಿಧ ಸಂಘಟನೆಗಳ ಜಂಟಿ ಹೋರಾಟ ಸಮಿತಿ ಅಧ್ಯಕ್ಷ ರಾಜೇಶ್ ಗೋವಿಂದ್ ತಾಂಡಿಲ ಇಲ್ಲಿನ ಕರಾವಳಿಯ ಮೀನುಗಾರರ ಕಾರ್ಮಿಕರ ಸಂಘದ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವರದಿ ರೂಪ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಸಂವಿಧಾನದ ಮೂಲಭೂತ ಹಕ್ಕುಗಳು ನಮ್ಮ ಸರ್ಕಾರಗಳು ನಮ್ಮಿಂದ ಕಸಿದುಕೊಳ್ಳುತ್ತಿರುವಾಗ ಮತ್ತು ನಮ್ಮಿಂದ ಆಯ್ಕೆಯಾದ ನಮ್ಮ ಜನಪ್ರತಿನಿಧಿಗಳು ನಮ್ಮ ಸಹಾಯಕ್ಕೆ ಬರೆದಿರುವಾಗ ನಾವು ನಮ್ಮ ಮನವಿಯಲ್ಲಿ ತಿಳಿಸಿದಂತೆ ಈ ಬಾರಿ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸುವ ಮೂಲಕ ಮೀನುಗಾರರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲು ತೀರ್ಮಾನ ಮಾಡಿದ್ದೇವೆ. ತೀವ್ರ ವಿರೋಧದ ನಡುವೆಯೂ
ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಅವಧಿಯಲ್ಲಿ ಕಲಂ 144 ಸೆಕ್ಷನ್ಗಳಂತೆ ನಿಷೇಧಾಜ್ಞೆ ವಿಧಿಸಿ ಉದ್ದೇಶಿತ ವಾಣಿಜ್ಯ ಬಂದರು ಯೋಜನೆ ಕಡಲ ತೀರದಲ್ಲಿ ನಿಯಮಬಾಹಿರವಾಗಿ ರಸ್ತೆ ನಿರ್ಮಾಣಕ್ಕೆ ಖಾಸಗಿಯವರಿಗೆ ಅವಕಾಶ ಮಾಡಿಕೊಟ್ಟಿರುವ ಜಿಲ್ಲಾ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಮಾರಸ್ವಾಮಿ ಅವರ ಮಾತುಗಳು ಗಳಿಗೆಗೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬಾರದು. ಅಧಿಕಾರದ ಮದ ನೆತ್ತಿಗೆ ಏರಿ ಇವೆಲ್ಲ ಆಗಿದೆ. ರೇವಣ್ಣ ಕುಟುಂಬದ ವಿರುದ್ಧ ಎಟಿ ರಾಮಸ್ವಾಮಿ ಆಕ್ರೋಶ. ಪ್ರಜ್ವಲ್ ಅವರ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಕೈವಾಡ ಇದ್ದರೆ ಲಿಖಿತವಾಗಿ ದೂರು ಕೊಡಲಿ. ಜೆಡಿಎಸ್ನ ಕೆಲವರಿಂದ ಸಾಕ್ಷಿಗಳನ್ನ ಹೆದರಿಸುವ ಕೆಲಸ ನಡೆಯುತ್ತಿದೆ. ಇದು ನಿಲ್ಲಬೇಕು. ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಒತ್ತಾಯ. ಹಸಿಬಿಸಿ ದೃಶ್ಯಗಳ ಬಗ್ಗೆ ಎಲ್ಲೆಡೆ ಆಕ್ರೋಶ. ಕೂಡಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ವಿಚಾರಣೆ ನಡೆಸಿ. ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಆಗ್ರಹ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.